ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇವತ್ತು ನಾವು ಹೇಳ್ತಿರೋ ಸುದ್ದಿ ಬರೀ ಅಮೆರಿಕ ಜನ ಮಾತ್ರ ಅಲ್ಲ, ಇದನ್ನು ಕೇಳಿದ್ರೆ ಇಡೀ ಪ್ರಜಾಪ್ರಭುತ್ವನೇ ತಲೆ ತಗ್ಗಿಸ್ಬೇಕು. ಜಗತ್ತಿನ ಅತ್ಯಂತ ಪವರ್ಫುಲ್ ಕುರ್ಚಿ ಅದು ಅಮೆರಿಕದ ಅಧ್ಯಕ್ಷರ ಹುದ್ದೆ. ಆದ್ರೆ ಇವತ್ತು ಅದೇ ಕುರ್ಚಿ ಮೇಲೆ ಕೂತಿರೋ ವ್ಯಕ್ತಿ ವಿರುದ್ಧ ಹೀನಾತಿಹೀನ ಆರೋಪ ಕೇಳಿಬಂದಿದೆ. ಎಸ್, ಸದ್ಯಕ್ಕಿದು ಆರೋಪ ಅಷ್ಟೇ, ಬಟ್ ಹೀನಾತಿಹೀನ ಆರೋಪ ಕೇಳಿಬಂದಿದೆ. ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಅದು ಬಿಡಿಯೋದು, ಅದೆಲ್ಲ ಒಂದು ರೇಂಜ್. ಆದ್ರೆ ಈ ಕೇಳಿ ಬಂದಿರೋ ಆರೋಪ ಅತ್ಯಾಚಾರದ್ದು. ಸ್ನೇಹಿತರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧವೇ ಅತ್ಯಾಚಾರದ ಆರೋಪದ ಸುಂಟರಗಾಳಿ ಅಮೆರಿಕದಲ್ಲಿ ಎದ್ದಿದೆ. ಅದು ಬೇರೆ ಯಾರ ಜೊತೆನೂ ಅಲ್ಲ, ಜಗತ್ತೇ ಅಸಹ್ಯ ಪಟ್ಕೊಳ್ತಾ ಇರೋ ಕಾಮ ರಾಕ್ಷಸ ಜೆಫ್ರಿ ಎಪ್ಸ್ಟೀನ್ ಜೊತೆ ಸೇರಿ ಟ್ರಂಪ್ ಇಂತಹ ಹೀನ ಕೃತ್ಯಗಳನ್ನ ಮಾಡಿಬಿಟ್ಟಿದ್ದಾರೆ ಅನ್ನೋದು ಆರೋಪ. ಡಿಸೆಂಬರ್ 2025 ಚಳಿಗಾಲದಲ್ಲಿ ಅಮೆರಿಕದ ರಾಜಕೀಯದಲ್ಲಿ ಈಗ ಬೆಂಕಿ ಬಿದ್ದಿದೆ. ಜೆಫ್ರಿ ಎಪ್ಸ್ಟೀನ್ಗೆ ಸಂಬಂಧಪಟ್ಟ ಸಾವಿರಾರು ಪುಟಗಳ ಹೊಸ ಸೀಕ್ರೆಟ್ ಫೈಲ್ಗಳು ರಿವೀಲ್ ಆಗಿವೆ. ಆ ಫೈಲ್ಸ್ ಅಲ್ಲಿ ಕಪ್ಪು ಅಕ್ಷರಗಳಲ್ಲಿ ಬರೆಯಲಾಗಿರೋ ಟ್ರಂಪ್ ಹೆಸರು ಮತ್ತು ಅದರ ಪಕ್ಕದಲ್ಲೇ ಇರೋ ಅನ್ನೋ ಶಬ್ದ ಈಗ ವಾಷಿಂಗ್ಟನ್ ನ ನಿದ್ದೆಗೆಡಿಸಿದೆ. ಒಂದು ರಾಷ್ಟ್ರದ ಅಧ್ಯಕ್ಷರ ಮೇಲೆ ಇಂಥ ಒಂದು ಆರೋಪ ಬಂತು ಅಂದ್ರೆ ಆ ದೇಶದ ಪರಿಸ್ಥಿತಿ ಏನಾಗಬಾರ್ದು. ಏನ್ ಕತೆ? ಅಸಲಿಗೆ ಆ ಕರಾಳ ರಾತ್ರಿ ನಡೆದಿದ್ದೇನು? ಟ್ರಂಪ್ ಮತ್ತು ಎಪ್ಸ್ಟೀನ್ ಸೇರಿ ನಡೆಸಿದ್ರು ಎನ್ನಲಾದ ಆ ವಿಕೃತ ಆಟದ ಸಾಕ್ಷ್ಯ ಎಲ್ಲಿದೆ? ಎಲ್ಲವನ್ನ ಇವತ್ತು ಎಳೆ ಎಳೆಯಾಗಿ ನಾವು ತಿಳ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಏನಿದು ಎಪ್ಸ್ಟೀನ್ ಫೈಲ್ಸ್? ಈಗ ಯಾಕೆ ಬಂತು? ಜೆಫ್ರಿ ಎಪ್ಸ್ಟೀನ್ ಯಾರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ನಾವು ಕೂಡ ಹಿಂದೆ ಮಾಹಿತಿಯನ್ನ ಕೊಟ್ಟಿದ್ವಿ ಈ ವರದಿಯಲ್ಲಿ. ಒಬ್ಬ ಕೋಟ್ಯಾಧಿಪತಿ ಮತ್ತು ಇಡೀ ಜಗತ್ತು ಕಂಡಂತ ಅತ್ಯಂತ ನೀಚ ಪೀಡೋಫೈಲ್. ಶ್ರೀಮಂತರಿಗಾಗಿ ಅಪ್ರಾಪ್ತ ಬಾಲಕಿಯರನ್ನ ಸಪ್ಲೈ ಮಾಡ್ತಾ ಇದ್ದ ಲೈಂಗಿಕ ಕಳ್ಳ ಸಾಗಾಣಿಕೆಯ ಜಾಲದ ಕಿಂಗ್ ಪಿನ್. ಆತನ ಬಳಿ ಒಂದು ಸೀಕ್ರೆಟ್ ಕ್ಲೈಂಟ್ ಲಿಸ್ಟ್ ಇದೆ. ಅದರಲ್ಲಿ ಜಗತ್ತಿನ ಎಷ್ಟೋ ದೊಡ್ಡವರ ಮುಖವಾಡ ಕಳಚುವಂತ ಸಾಕ್ಷ್ಯಗಳು ಇವೆ ಅನ್ನೋದು ವರ್ಷಗಳಿಂದ ಇದ್ದ ಅನುಮಾನ. ಅವನ ಕೇಸ್ಗೆ ಸಂಬಂಧಪಟ್ಟಂತೆ ಸಾವಿರಾರು ಪುಟಗಳ ಇಂಟರ್ನಲ್ ಡಾಕ್ಯುಮೆಂಟ್ಸ್, ಫೋಟೋಸ್ ಮತ್ತು ಫ್ಲೈಟ್ ಲಾಗ್ಸ್ ಇಷ್ಟು ದಿನ ಅಮೆರಿಕ ಸರ್ಕಾರದ ತಿಜೋರಿಯಲ್ಲಿ ಭದ್ರವಾಗಿದ್ವು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದನ್ನ ಬಹಿರಂಗಪಡಿಸಬೇಕು ಅನ್ನೋ ಒತ್ತಡ ಹೆಚ್ಚಾಗಿತ್ತು. ವಿಚಿತ್ರ ಅಂದ್ರೆ 2024 ಎಲೆಕ್ಷನ್ ಟೈಮ್ ನಲ್ಲಿ ಟ್ರಂಪ್ ಕೂಡ ನಾನು ಗೆದ್ದು ಬಂದ್ರೆ ಎಪ್ಸ್ಟೀನ್ ಲಿಸ್ಟ್ ರಿಲೀಸ್ ಮಾಡ್ತೀನಿ ಅಂತ ಗುಡುಗಿದ್ರು. ಆದ್ರೆ ಎಲೆಕ್ಷನ್ ಗೆದ್ದ ಮೇಲೆ ಕಂಪ್ಲೀಟ್ ಸೈಲೆಂಟ್ ಮೋಡ್ಗೆ ಹೋಗ್ಬಿಟ್ರು. ಆದ್ರೆ ಅವರ ಮ್ಯಾಗಾ ಬಳಗ ಇದೆಯಲ್ಲ, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಬಳಗ, ಸುಮ್ಮನಿರ್ಲಿಲ್ಲ. ನಿರಂತರವಾಗಿ ಪ್ರೆಷರ್ ಹಾಕಿದ್ರು, ರಿಲೀಸ್ ಮಾಡ್ರಿ, ಬಹಿರಂಗಪಡಿಸ್ರಿ ಅಂತ. ಟ್ರಂಪ್ ಕೇಳಿರ್ಲಿಲ್ಲ. ಇದರ ನಡುವೆ ವಿರೋಧ ಪಕ್ಷದವರು ಮತ್ತು ಮಾಧ್ಯಮಗಳು ಅವರು ಕೂಡ ಪ್ರೆಷರ್ ಹಾಕೋದನ್ನ ಕಂಟಿನ್ಯೂ ಮಾಡಿದ್ರು. ಅಮೆರಿಕದ ಕಾಂಗ್ರೆಸ್ ಕೂಡಲೇ ಎಚ್ಚೆತ್ತುಕೊಂಡು ಎಪ್ಸ್ಟೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅನ್ನೋ ಕಾನೂನು ಜಾರಿಗೆ ತಂದ್ರು. ಅದರ ಪ್ರಕಾರ ನ್ಯಾಯಾಂಗ ಇಲಾಖೆ DOJ 30 ದಿನಗಳ ಒಳಗಡೆ ಎಲ್ಲ ಸತ್ಯವನ್ನ ಜನರ ಮುಂದೆ ಇಡಬೇಕಾಗಿತ್ತು. ಸೊ ವಿಧಿ ಇಲ್ಲದೆ ಕಳೆದ ನವೆಂಬರ್ ತಿಂಗಳಲ್ಲಿ ಟ್ರಂಪ್ ಈ ಕಾನೂನಿಗೆ ಸೈನ್ ಹಾಕಲೇಬೇಕಾಯ್ತು. ಇದಾದ ನಂತರ ನಡೆದಿದ್ದೇ ನಿಜವಾದ ಡ್ರಾಮಾ. ಡಿಸೆಂಬರ್ 9ಕ್ಕೆ ಮೊದಲ ಬ್ಯಾಚ್ ನ ಫೈಲ್ಸ್ ರಿಲೀಸ್ ಆದವು. ಆದ್ರೆ ಅದರಲ್ಲಿ ಟ್ರಂಪ್ ಹೆಸರು ಇರಲಿಲ್ಲ. ಎಲ್ಲಿ ನೋಡಿದ್ರು ಕಪ್ಪು ಮಸಿ ಬಳಿದಿರೋ ಹಾಳೆಗಳೇ ಇದ್ವು. ಇದನ್ನ ನೋಡಿ ಅಮೆರಿಕ ಜನ ಮತ್ತು ವಿರೋಧ ಪಕ್ಷದವರು ರೊಚ್ಚಿಗೆದ್ರು. ನೀವು ಯಾರನ್ನ ಉಳಿಸೋಕ್ ನೋಡ್ತಾ ಇದ್ದೀರಾ? ಇದೆಲ್ಲ ಮುಚ್ಚಾಕೋ ಪ್ರಯತ್ನ ಅಲ್ವಾ ಅಂತ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಈ ಒತ್ತಡಕ್ಕೆ ಮಣಿದು ಅನಿವಾರ್ಯವಾಗಿ ಡಿಸೆಂಬರ್ 23ನೇ ತಾರೀಕು ಇನ್ನೊಂದು ದೊಡ್ಡ ಬ್ಯಾಚ್ ಫೈಲ್ಸ್ ರಿಲೀಸ್ ಆದವು. ಇಲ್ಲಿ ಸ್ಫೋಟ ಆಗ್ಬಿಡ್ತು. ಯಾಕಂದ್ರೆ ಈ ಹೊಸ ಫೈಲ್ಸ್ ನಲ್ಲಿ ಟ್ರಂಪ್ ಹೆಸರು ಮೇಲಿಂದ ಮೇಲೆ ಕಾಣಿಸೋಕೆ ಶುರುವಾಗಿದೆ. ಅವರು ಎಪ್ಸ್ಟೀನ್ ವಿಮಾನಗಳಲ್ಲಿ ಓಡಾಡಿದ ದಾಖಲೆಗಳು ಸಿಕ್ಕಿವೆ. ಹಾಗೆ ಈಗ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರೋ ಆ ಅತ್ಯಾಚಾರದ ಆರೋಪ ಕೂಡ ಹೊರಬಂದಿರೋದು ಈ ಹೊಸ ಡಾಕ್ಯುಮೆಂಟ್ಸ್ ಅಲ್ಲೇ. FBI ಫೈಲ್ಸ್ ಅಲ್ಲಿ ಭಯಾನಕ ಸತ್ಯ. ಸ್ನೇಹಿತರೆ, ಎಪ್ಸ್ಟೀನ್ ಆಲ್ರೆಡಿ ಸತ್ತು ಹೋಗಿದ್ದಾನೆ. ಆದ್ರೆ ಆತನ ಪಾಪದ ಕೊಡ ಇನ್ನೂ ಹೊಡೆದಿಲ್ಲ. ಈಗ ಅಮೆರಿಕದ ನ್ಯಾಯಾಂಗ ಇಲಾಖೆ ರಿಲೀಸ್ ಮಾಡಿರೋ ಫೈಲ್ಸ್ ಅಲ್ಲಿ FBI ತನಿಖಾಧಿಕಾರಿಗಳ ಮುಂದೆ ಒಬ್ಬ ವ್ಯಕ್ತಿ ಕೊಟ್ಟಿರೋ ಹೇಳಿಕೆ ಇದೆ. ಆ ವ್ಯಕ್ತಿ ಯಾರೋ ದಾರಿ ಹೋಗ ಅಲ್ಲ, ಎಪ್ಸ್ಟೀನ್ರ ಲಿಮೋಸಿನ್ ಡ್ರೈವರ್. ಶ್ರೀಮಂತರನ್ನ, ಸೆಲೆಬ್ರಿಟಿಗಳನ್ನ ಪಾರ್ಟಿಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದ ಲಕ್ಸುರಿ ಲಿಮೋಸಿನ್, ಉದ್ದನೆಯ ಕಾರ್ ಇರ್ತಾವಲ್ಲ, ಅದರ ಡ್ರೈವರ್. ಆ ಡ್ರೈವರ್ ರೆಕಾರ್ಡ್ ಮಾಡಿರೋ ಹೇಳಿಕೆ ಪ್ರಕಾರ ಒಮ್ಮೆ ಎಪ್ಸ್ಟೀನ್ ಮನೆಯಿಂದ ಒಬ್ಬ ಮಹಿಳೆ ಅಳುತ್ತಾ ನಡುತ್ತಾ ಹೊರಗೆ ಬಂದ್ಲು. ಆ ಡ್ರೈವರ್ ಹತ್ರ ಬಂದು ತನ್ನ ಬದುಕಿನ ಕರಾಳ ಘಟನೆಯೆಲ್ಲ ಹೇಳ್ಕೊಂಡ್ಲಂತೆ. ಅತ್ಯಾಚಾರ ಆಯಿತು ನನ್ನ ಮೇಲೆ, ಅದರಲ್ಲಿ ಎಪ್ಸ್ಟೀನ್ ಜೊತೆಗೆ ಡೊನಾಲ್ಡ್ ಟ್ರಂಪ್ ಕೂಡ ಇದ್ರು ಅಂತ. ಇದು ಆಕೆ ಅವತ್ತು ಹೇಳಿದ್ದ ಹೇಳಿಕೆ ಅಂತ ಆ ಲಿಮೋಸಿನ್ ಡ್ರೈವರ್ ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ವಿಚಾರ ಅಂದ್ರೆ, ಅತ್ಯಾಚಾರಕ್ಕೊಳಗಾದ ಮಹಿಳೆ ಪೊಲೀಸ್ ಇಲಾಖೆಗೆ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ಲು. ಆ ಮಹಿಳೆ ಆರೋಪ ಹೊರಿಸಿದ ಬೆನ್ನಲ್ಲೇ ಅನುಮಾನಾಸ್ಪದವಾಗಿ ಆಕೆ ಪ್ರಾಣವನ್ನೇ ಕಳ್ಕೊಂಡ್ಲು. ಗಾನ್. ಅದನ್ನ ಆಕೆನೇ ಮಾಡ್ಕೊಂಡಿರೋದು, ಆಕೆ ಜೀವನವನ್ನು ಮುಗಿಸ್ಕೊಂಡ್ಲು ಅಂತ ಹೇಳಿ ಕೇಸನ್ನ ಕ್ಲೋಸ್ ಕೂಡ ಮಾಡಲಾಗಿತ್ತು.
ಮಹಿಳೆ ದೇಹದಲ್ಲಿ ಗುಂಡಿನ ದಾಳಿಯ ಗುರುತುಗಳು ಕೂಡ ಪತ್ತೆಯಾಗಿದ್ವು. ಇದು ಯಾವುದೋ ಗಾಸಿಪ್ ಅಲ್ಲ, FBI ಫೈಲ್ನಲ್ಲಿ ಇರೋ ಅಧಿಕೃತ ಸ್ಟೇಟ್ಮೆಂಟ್. ಇದೊಂದು ಆರೋಪ. ಇದು ಸುಮ್ಮನೆ ಜನರ ಮಧ್ಯೆ ಚರ್ಚೆ ಆಗ್ತಿರೋ ವಿಚಾರ ಅಲ್ಲ. FBI ಫೈಲಿಗೂ ಹೋಗಿದೆ ಆ ಸ್ಟೇಟ್ಮೆಂಟ್. ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ನಮ್ಮಲ್ಲಿ CBI ಥರ ಅಲ್ಲಿ FBI. ಅದರ ಫೈಲ್ಸಲ್ಲಿ ದಾಖಲಾಗೋ ಲೆವೆಲ್ಗೆ ಈ ಸ್ಟೇಟ್ಮೆಂಟ್ ಮೆಟ್ಟಲು ಹತ್ತಿ ಮೇಲಕ್ಕೆ ಹೋಗಿದೆ. ಒಬ್ಬ ಮಹಿಳೆ, ಇಬ್ಬರು ಅತ್ಯಂತ ಪ್ರಭಾವಿ ವ್ಯಕ್ತಿಗಳು, ಅದರಲ್ಲಿ ಒಬ್ಬ ಅಮೆರಿಕದ ಅಧ್ಯಕ್ಷ ಇವತ್ತು, ಅವ್ರ ಮೇಲೆ ಇಂತಹ ಭಯಾನಕ ಕಾಮಕೇಳಿಯ ಆರೋಪ ಮಾಡಿರೋದು. ಆದರೆ ವಿಪರ್ಯಾಸ ನೋಡಿ, ಈ ಫೈಲ್ಸ್ ರಿಲೀಸ್ ಆಗಿ ಟ್ರಂಪ್ ವಿರುದ್ಧ ಇಷ್ಟು ದೊಡ್ಡ ಆರೋಪ ಬರುತ್ತಿರೋ ಹಾಗೆ ಟ್ರಂಪ್ ಅಧೀನದಲ್ಲಿರೋ ಸರ್ಕಾರ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ DOJ ಕೂಡಲೇ ರಿಯಾಕ್ಟ್ ಮಾಡಿದೆ. ಇದು ಸುಳ್ಳು, ಚುನಾವಣೆಗಿಂತ ಮುಂಚೆ ಈ ಆರೋಪಗಳನ್ನು ಮಾಡಲಾಯಿತು, ಇದಕ್ಕೆ ಸಾಕ್ಷಿ ಇಲ್ಲ, ಆಧಾರ ಇಲ್ಲ ಅಂತ ಒಂದೇ ನಿಮಿಷದಲ್ಲಿ ಅಧ್ಯಕ್ಷರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. 2020 ಚುನಾವಣೆ ಮುಂಚೆ ಈ ಆರೋಪಗಳನ್ನು ಮಾಡಿರೋದು ಅಂತ ಹೇಳಿ. ಆ ವಿಮಾನದಲ್ಲಿ ನಡೆದಿದ್ದೇನು? ಸ್ನೇಹಿತರೆ, ಇಲ್ಲಿವರೆಗೂ ಟ್ರಂಪ್ ಟೀಮ್ ಹೇಳ್ತಾ ಬಂದಿರೋದು ಒಂದೇ ಮಾತು. ಹೌದು, ಟ್ರಂಪ್ ಎಪ್ಸ್ಟೀನ್ ಜೊತೆಗೆ ವಿಮಾನದಲ್ಲಿ ಪಾರ್ಟಿಗಳಲ್ಲೆಲ್ಲ ಓಡಾಡಿದ್ರು, ಕಾಣಿಸ್ಕೊಂಡಿದ್ರು. ಅದರಲ್ಲಿ ನೂರಾರು ಜನ ಇರ್ತಾ ಇದ್ರು. ಈವೆಂಟ್ಗಳಲ್ಲಿ ಪಾಲ್ಗೊಳ್ಳೋದ್ರಲ್ಲಿ ಜೊತೆಗೆ ಫೋಟೋ ಆತ ತೆಗೆಸ್ಕೊಂಡ್ರೆ ಅದರಲ್ಲಿ ನಮ್ದೇನು ತಪ್ಪಿದೆ ಅಂತ ಕೇಳ್ತಿದ್ರು. ಆದರೆ ಈಗ ಹೊರ ಬಂದಿರೋ ಮಾಹಿತಿ ಮತ್ತು ಡಿಸೆಂಬರ್ 23ರ ಫ್ಲೈಟ್ ಲಾಗ್ಸ್ ಈ ವಾದವನ್ನ ಸುಳ್ಳು ಮಾಡಿದೆ. ಹೊಸ ದಾಖಲೆಗಳ ಪ್ರಕಾರ 90ರ ದಶಕದಲ್ಲಿ ಟ್ರಂಪ್ ಕನಿಷ್ಠ 8 ಬಾರಿ ಎಪ್ಸ್ಟೀನ್ನ ಜೆಟ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದರಲ್ಲಿ ಒಂದ್ಸಲ ಎಪ್ಸ್ಟೀನ್ನ ಪ್ರೈವೇಟ್ ಜೆಟ್ನಲ್ಲಿ ಪ್ರಯಾಣ ಮಾಡಿದ್ದು ಕೇವಲ ಮೂವರು. ಒಬ್ರು ಜೆಫ್ರಿ ಎಪ್ಸ್ಟೀನ್, ಇನ್ನೊಬ್ರು ಡೊನಾಲ್ಡ್ ಟ್ರಂಪ್, ಮೂರನೇ ವ್ಯಕ್ತಿ ಯಾರು ಗೊತ್ತಾ? ಹೆಸರು ಬಹಿರಂಗ ಪಡಿಸಿಲ್ಲ ಇನ್ನೂ ಕೂಡ, ಒಬ್ಬ 20 ವರ್ಷದ ಹುಡುಗಿ. ಗಮನಿಸಿ ವೀಕ್ಷಕರೇ, ಆ ವಿಮಾನದಲ್ಲಿ ಟ್ರಂಪ್ ಅವರ ಬಾಡಿಗಾರ್ಡ್ಸ್ ಇರಲಿಲ್ಲ, ಅಸಿಸ್ಟೆಂಟ್ಗಳಿರಲಿಲ್ಲ, ಬೇರೆ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಇರಲಿಲ್ಲ. ಇದ್ದಿದ್ದು ಕೇವಲ ಈ ಮೂವರು ಮಾತ್ರ. ಒಬ್ಬ ಕೋಟ್ಯಾಧಿಪತಿ, ಒಬ್ಬ ಕುಖ್ಯಾತ ಲೈಂಗಿಕ ಹಗರಣಗಳ ಆರೋಪಿ ಮತ್ತು ಒಬ್ಬ 20 ವರ್ಷದ ಹುಡುಗಿ. ಗಂಟೆಗಟ್ಟಲೆ ನಡೆದ ಆ ಪ್ರಯಾಣದಲ್ಲಿ ಆಕಾಶದ ಎತ್ತರದಲ್ಲಿ ಏನ್ ನಡೆದಿದೆ ಅಂತ ಹೇಳಿ ಅಮೆರಿಕದ ಮನೆಯಲ್ಲಿ ಚರ್ಚೆ ನಡೀತಾ ಇದೆ ಈಗ. ಇದು ಕೇವಲ ಕಾರಲ್ಲಿ ಲಿಫ್ಟ್ ಕೊಟ್ವಿ ಅಂತ ಹೇಳೋಕ್ಕೂ ಆಗದೆ ಇರುವಂತ ಪ್ರಕರಣ ಅಂತ. ಫೈಲ್ಸ್ ನಲ್ಲಿ ಒಂದಷ್ಟು ವಿಚಾರಗಳಿದಾವೆ. ಸ್ನೇಹಿತರೆ, ಎಪ್ಸ್ಟೀನ್ ವಿಚಾರ ಗೊತ್ತಿರೋರಿಗೆ ಇಲ್ಲಿ ಸುಮಾರು ಡಾಟ್ಸ್ ಆಟೋಮೆಟಿಕಲಿ ಕನೆಕ್ಟ್ ಆಗುತ್ತೆ. ಆತ ಯಾವತ್ತೂ ಫ್ಲೈಟ್ ಅಲ್ಲಿ ಲಿಫ್ಟ್ ಕೊಡ್ತಾ ಇರಲಿಲ್ಲ, ಡ್ರಾಪ್ ಕೊಡಕ್ಕೆ ಹುಡುಗಿರನ್ನ ಕರ್ಕೊಂಡು ಹೋಗಿರೋ ಚಾನ್ಸಸ್ ಕಮ್ಮಿ ಅಂತ. ಆತನ ಪ್ರತಿ ನಡೆಯ ಹಿಂದೆ ಅಸಹ್ಯಕರ ಥಾಟ್ ಪ್ರೋಸೆಸ್ ಇತ್ತು. ಹಾಗಿರುವಾಗ ಟ್ರಂಪ್ ಆತನೊಂದಿಗೆ ಒಬ್ಬ ಹುಡುಗಿಯೊಂದಿಗೆ ಏಕಾಂತದಲ್ಲಿ ಪ್ರಯಾಣ ಮಾಡಿದ್ರು ಅಂತ ದಾಖಲೆಗಳು ಹೇಳ್ತಿವೆ. ಅದರ ಅರ್ಥ ಏನು ಅಂತ ಅಮೆರಿಕನ್ಸ್ ಕೇಳ್ತಾ ಇದ್ದಾರೆ. ಇದು ಮೊದಲನೇ ಸಲ ಅಲ್ಲ. ಸ್ವಲ್ಪ ಹಿಂದಕ್ಕೆ ಹೋಗಿ ಸ್ನೇಹಿತರೆ, 2024 ಅಕ್ಟೋಬರ್ ನವೆಂಬರ್ ಟೈಮ್ ಅಮೆರಿಕದ ಎಲೆಕ್ಷನ್ ಹೀಟ್ ನಲ್ಲಿದ್ದಾಗ ಸ್ಟೇಸಿ ವಿಲಿಯಮ್ಸ್ ಅನ್ನೋ ಮಾಜಿ ಮಾಡೆಲ್ ಒಂದು ಸ್ಫೋಟಕವನ್ನ ಸಿಡಿಸಿದ್ರು. ಏನು ಸ್ಟೇಟ್ಮೆಂಟ್ ಸ್ಫೋಟಕ. ಅವ್ರು ಹೇಳಿದ ಸ್ಟೋರಿ ಕೇಳಿದ್ರೆ ಮೈ ಜುಮ್ ಅನ್ಬೇಕು. 1993ರಲ್ಲಿ ಅಂದ್ರೆ ಸುಮಾರು 30 ವರ್ಷಗಳ ಹಿಂದೆ ನ್ಯೂಯಾರ್ಕ್ನ ಟ್ರಂಪ್ ಟವರ್ ನಲ್ಲಿ ಒಂದು ಪಾರ್ಟಿ ನಡೀತಾ ಇತ್ತು. ಅಲ್ಲೂ ಜೆಫ್ರಿ ಎಪ್ಸ್ಟೀನ್ ಈ ಮಾಡೆಲ್ ಅನ್ನ ಕರ್ಕೊಂಡು ಹೋಗಿದ್ನಂತೆ. ಅಲ್ಲೂ ಇದ್ದ ಜೆಫ್ರಿ ಎಪ್ಸ್ಟೀನ್, ಆದ್ರೆ ಈ ಮಾಡೆಲ್ ನ ಕರ್ಕೊಂಡು ಹೋಗಿದ್ದ ಸ್ಟೇಸಿ ವಿಲಿಯಮ್ಸ್ ಅನ್ನ. ಈಕೆ ಹೇಳೋ ಪ್ರಕಾರ ಅಲ್ಲಿ ಟ್ರಂಪ್ ಮತ್ತು ಎಪ್ಸ್ಟೀನ್ ನಡುವೆ ಒಂದು ಟ್ವಿಸ್ಟೆಡ್ ಗೇಮ್ ಅಥವಾ ವಿಕೃತ ಆಟ ನಡೀತಾ ಇತ್ತು. ಎಪ್ಸ್ಟೀನ್ ನೋಡ್ತಾ ಇದ್ದ ಹಾಗೆ ಟ್ರಂಪ್ ಈಕೆಯ ಮೇಲೆ ಅಸಭ್ಯವಾಗಿ ವರ್ತಿಸಿದ್ರು, ಮೈಯೆಲ್ಲ ಮುಟ್ಟಿ ಎಳೆದಾಡಿದ್ರು ಅಂತ ಸ್ಟೇಸಿ ಕಣ್ಣೀರು ಹಾಕಿದ್ರು. ಅದನ್ನ ನೋಡಿ ಎಪ್ಸ್ಟೀನ್ ಮತ್ತು ಟ್ರಂಪ್ ಇಬ್ರು ಜೋರಾಗಿ ನಗ್ತಾ ಇದ್ರಂತೆ ಆ ರೀತಿ ಮಾಡಿದ ಬಳಿಕ. ನೆಕ್ಸ್ಟ್ 2016ರ ಎಲೆಕ್ಷನ್ ಟೈಮ್ನಲ್ಲೂ ಕೂಡ ಜೇನ್ ಡೋ ಅನ್ನೋ ಹೆಸರಲ್ಲಿ ಒಬ್ಬ ಮಹಿಳೆ ಕೋರ್ಟ್ ಮೆಟ್ಟಿಲೇರಿದ್ರು. ಇನ್ನು ಸ್ನೇಹಿತರೆ ಗಮನಕ್ಕಿರಲಿ, ಜೇನ್ ಡೋ ಅಂದ್ರೆ ಈ ಅನಾಮಧೇಯ ಅಶೋಕ್ ಕುಮಾರ್ ಅಂತ ಭಾರತೀಯ ಭಾಷೆಯಲ್ಲಿ, ಈ ಕಾನೂನು ಭಾಷೆಯಲ್ಲಿ ಕೇಸುಗಳಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಅನಾಮಧೇಯ ಮಹಿಳೆ ಅಂತ ಕಾನೂನು ಭಾಷೆಯಲ್ಲಿ ಹೆಸರು ಬಹಿರಂಗ ಪಡಿಸದ ಮಹಿಳೆಯನ್ನ ಹಂಕರಿತಾರೆ. ಸೊ ಆ ಹೆಸರಲ್ಲಿ ಒಬ್ಬ ಮಹಿಳೆ ಕೋರ್ಟ್ ಮೆಟ್ಟಿಲೇರಿದ್ದು. 1994ರಲ್ಲಿ ತಾನು 13 ವರ್ಷದ ಬಾಲಕಿಯಾಗಿದ್ದಾಗ ಟ್ರಂಪ್ ಮತ್ತು ಎಪ್ಸ್ಟೀನ್ ತನ್ನ ಮೇಲೆ ದೌರ್ಜನ್ಯ ಮಾಡಿದ್ರು ಅನ್ನೋದು ಆಕೆಯ ಆರೋಪ ಆಗಿತ್ತು. ಆದರೆ ಆಕೆಗೆ ಎಷ್ಟರ ಮಟ್ಟಿಗೆ ಬೆದರಿಕೆಗಳು ಬಂದವು ಅಂದರೆ ಕೊನೆಗೆ ಹೆದರಿ ಆಕೆ ಕೇಸ್ ವಾಪಸ್ ಪಡ್ಕೊಂಡ್ಲು ಅಂತ ವರದಿಯಾಗಿತ್ತು. ಈಗ ಯೋಚನೆ ಮಾಡಿ, ಲಿಮೋಸಿನ್ ಡ್ರೈವರ್ ಹೇಳಿರೋ ಕತೆ, ಸ್ಟೇಸಿ ವಿಲಿಯಮ್ಸ್ ಹೇಳಿರೋ ಕತೆ, ಜೇನ್ ಡೋ ಹೇಳಿರೋ ಕತೆ ಎಲ್ಲ ಒಂದೇ ತರ ಯಾಕಿದೆ ಅನ್ನೋ ಪ್ರಶ್ನೆಯನ್ನ ಅಮೆರಿಕನ್ಸ್ ಚರ್ಚೆ ಮಾಡ್ತಿದ್ದಾರೆ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಮಹಿಳೆಯರು ಒಬ್ಬರೇ ವ್ಯಕ್ತಿಯ ಬಗ್ಗೆ ಒಂದೇ ರೀತಿ ಆರೋಪ ಮಾಡಿದ್ದಾರೆ. ಹೆಚ್ಚಿನವರು ಅಪ್ರಾಪ್ತ ಮಹಿಳೆಯರು ಕೂಡ ಇದ್ದಾರೆ, ಇದರಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನವರು ಕೂಡ ಇದ್ದಾರೆ ಅಂತ ಹೇಳಿದ್ರೆ ಇದೆಲ್ಲವೂ ಕಾಕತಾಳಿ ಆಗಿರೋಕೆ ಸಾಧ್ಯನಾ? ಅಥವಾ ನೀವು ಊಹೆನೂ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗದ ಮಟ್ಟದ ಕರಾಳ ಮನಸ್ಥಿತಿಯ ಸೈಕಾಲಜಿಯ ರಹಸ್ಯಗಳು ಅವಿತು ಕುಳಿತಿದಾವ? ಹಳೆ ದೋಸ್ತಿ ಕರಾಳ ಮಸ್ತಿ. ಇಷ್ಟೆಲ್ಲ ಆರೋಪಗಳು ಬಂದಾಗ ಟ್ರಂಪ್ ಟೀಮ್ ಹೇಳೋದು ಒಂದೇ ಮಾತು, ನನಗೂ ಆತನಿಗೂ ಸಂಬಂಧ ಇಲ್ಲ ಅಂತ. ಆದ್ರೆ ಫ್ಲೈಟ್ ಲಾಗ್ಸ್ ನಲ್ಲಿರೋ ದಾಖಲೆಗಳು ಮತ್ತು ಒಂದಷ್ಟು ಆರೋಪಗಳು ಮತ್ತು FBI ಫೈಲ್ಸ್ ನಲ್ಲಿರೋ ಒಂದಷ್ಟು ಸ್ಟೇಟ್ಮೆಂಟ್ಸ್ ಬೇರೆಯದೇ ವರ್ಷನ್ ಅನ್ನ ಮುಂದಿಡ್ತಾ ಇದ್ದಾವೆ. ಜೊತೆಗೆ ಟ್ರಂಪ್ ಕೂಡ 2002ರಲ್ಲಿ ನ್ಯೂಯಾರ್ಕ್ ಮ್ಯಾಗಝಿನ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. 2002ರಲ್ಲಿ
ಆ ವಿಡಿಯೋ ಮತ್ತು ಆಡಿಯೋ ರೆಕಾರ್ಡ್ಗಳು ಕೂಡ ಇಂಟರ್ನೆಟ್ನಲ್ಲಿ ಇವಾಗಲೂ ಲಭ್ಯ ಇವೆ. ಟ್ರಂಪ್ ಹೇಳ್ತಾರೆ, ಜೆಫ್ರಿ ಎಪ್ಸ್ಟೀನ್ ಟೆರಿಫಿಕ್ ವ್ಯಕ್ತಿ, ಅವನು ಲೈಫ್ ಎಂಜಾಯ್ ಮಾಡ್ತಾನೆ, ನಂತರನೇ ಅವನಿಗೂ ಸುಂದರ ಹುಡುಗಿಯರಂದರೆ ತುಂಬ ಇಷ್ಟ, ಅದರಲ್ಲೂ ಚಿಕ್ಕ ವಯಸ್ಸಿನವರು ಅಂದರೆ ಪ್ರಾಣ ಅಂತ ನಗ್ತಾ ಹೇಳ್ತಾರೆ. ಇದು ಟ್ರಂಪ್ ಕೊಟ್ಟಿರೋ ಸ್ಟೇಟ್ಮೆಂಟ್, ಎಲ್ಲೋ ಕುಡ್ಕೊಂಡು ಕೂತಾಗಲ್ಲ. ಇದು ನ್ಯೂಯಾರ್ಕ್ ಮ್ಯಾಗಝೀನ್ಗೆ ಟ್ರಂಪ್ ಕೊಟ್ಟಿರೋ ಅಧಿಕೃತ ಹೇಳಿಕೆ, ರೆಕಾರ್ಡ್ ಆಗಿರೋದಿದು. ಟ್ರಂಪ್ ಯಾವತ್ತು ತಮಾಷೆಯಾಗಿ ಕಂಡಿತ್ತು ಅಂತ ಕಾಣುತ್ತೀವಲ್ಲ, ಆದರೆ ಇಡೀ ಜಗತ್ತು ಇವತ್ತು ಚರ್ಚೆ ಮಾಡೋ ರೀತಿ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಚಿಕ್ಕ ವಯಸ್ಸಿನವರು ಅನ್ನೋ ಶಬ್ದ ಅಂಡರ್ಲೈನ್ ಮಾಡಬೇಕು ಇದರಲ್ಲಿ, ಯಾಕಂದರೆ ಎಪ್ಸ್ಟೀನ್ಗೆ ಇದ್ದ ವಿಕೃತಿ ಕೂಡ ಅದೇ ಅಂಥೇಳಿ ಆಲ್ರೆಡಿ ಎಪ್ಸ್ಟೀನ್ ವಿಚಾರದಲ್ಲಿ ಸಾಬೀತಾಗಿ ಆತ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದ ವ್ಯಕ್ತಿ, ಆತ ಜೈಲಲ್ಲೇ ಪ್ರಾಣ ಕಳ್ಕೊಂಡಿರೋ ವ್ಯಕ್ತಿ. ಆತನೊಂದಿಗೆ ತುಂಬ ಕ್ಲೋಸ್ ಇದ್ದ ವ್ಯಕ್ತಿ ಟ್ರಂಪ್, ಆತನೊಂದಿಗೆ ಬಹಳ ಹತ್ತಿರದ ಒಡನಾಟವನ್ನು ಹೊಂದಿದ್ದ ವ್ಯಕ್ತಿ ಟ್ರಂಪ್. ಟ್ರಂಪೇ ಕೊಟ್ಟಿರೋ ಹೇಳಿಕೆ ಪ್ರಕಾರ ಆತ ಒಬ್ಬ ಅದ್ಭುತ ವ್ಯಕ್ತಿ ಎಪ್ಸ್ಟೀನ್. ಇಬ್ಬರದು ರುಚಿ ಕೂಡ ಅಭಿರುಚಿ ಕೂಡ ಸೇಮ್ ಅಂತೆ, ಟ್ರಂಪೇ ಕೊಟ್ಟಿರೋ ಹೇಳಿಕೆ. ಜೊತೆಗೆ ಫ್ಲೋರಿಡಾದ ಪಾಮ್ ಬೀಚ್ನಲ್ಲಿ ಇಬ್ಬರು ಕೂಡ ನೇಬರ್ಸ್, ಅಕ್ಕಪಕ್ಕದವ್ರ ಮನೆಯವರಾಗಿದ್ರು. ಪಾರ್ಟಿಗಳಲ್ಲಿ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಇದ್ರು, ಕಿವಿಯಲ್ಲಿ ಏನೇನೋ ಪಿಸುಗುಟ್ಕೊಳ್ತಾ ಇದ್ರು. ಈಗ ಅಧಿಕಾರ ಸಿಕ್ಕ ಮೇಲೆ ನನಗೆ ಅವನು ಗೊತ್ತಿಲ್ಲ ಅಂದರೆ ಅಮೆರಿಕನ್ ಜನ ನಾವಿದನ್ನು ನಂಬೇಕಾ ಟ್ರಂಪ್ ಅಂತ ಕೇಳ್ತಾ ಇದ್ದಾರೆ. ಈ ಬಗ್ಗೆ ನೀವೇನಂತೀರಾ? ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ದನ್ನು ಮತ್ತೆ ರಿಪೀಟ್ ಮಾಡ್ತೀವಿ. ಸದ್ಯಕ್ಕೆ ಇವೆಲ್ಲವೂ ಕೂಡ ಆರೋಪಗಳ ಹಂತದಲ್ಲಿ ಇರುವಂಥವು, ಆದರೆ ಗಂಭೀರ ಆರೋಪಗಳು ಹಾಗೂ ಸೀರಿಯಸ್ ಪಾಯಿಂಟ್ಸ್ ಇದೆ ಈ ಆರೋಪಗಳಲ್ಲಿ. ಅದನ್ನು ನಿಮ್ಮ ಮುಂದಿಡೋ ಪ್ರಯತ್ನ ನಾವು ಮಾಡಿದ್ದೀವಿ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ನೀವು ಕೂಡ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಆ ಮೂಲಕ ನಿಮ್ಮ ನಾಲೆಜ್ಗೆ ಕಾಂಪ್ಲಿಮೆಂಟ್ ಮಾಡುವಂಥ ಹಲವಾರು ವಿಶೇಷ ವರದಿಗಳಲ್ಲಿ ಏನು ಪಬ್ಲಿಷ್ ಆಗಿದ್ದಾವೆ, ಆಗ್ತಾನೂ ಇದ್ದಾವೆ. ಈಗ ನೋಡಿ, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಬರ್ತಾ ಇದೆ, ಅದರಲ್ಲಿ ಎರಡು ಎಪಿಸೋಡ್ ಆಲ್ರೆಡಿ ಅದರದ್ದು ಆಗಿದೆ. ಅದೆಲ್ಲ ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.